ಮಡಿಕೇರಿಯ ಹಳೆಯ ಖಾಸಗಿ ಬಸ್ ನಿಲ್ದಾಣದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಭೂಕುಸಿತ ಉಂಟಾದ ಹಿನ್ನೆಲೆಯಲ್ಲಿ ಹಲವು ದಿನಗಳಿಂದ ವಾಹನ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು. ಇದೀಗ ಕಾಮಗಾರಿ 80% ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ನಗರಸಭೆ ಈ ರಸ್ತೆಯಲ್ಲಿ ಏಕಮುಖ ಸಂಚಾರಕ್ಕೆ ಅವಕಾಶ ಕಲ್ಪಿಸಿದೆ. ಇದರಿಂದ ಸಾರ್ವಜನಿಕರು ಹಾಗೂ ವಾಹನ ಸವಾರರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ವಾಹನ ಸಂಚಾರವನ್ನು ಸಂಪೂರ್ಣ ಸ್ಥಗಿತಗೊಳಿಸಿದ್ದರಿಂದ ಕೆಎಸ್ಆರ್ಟಿಸಿ ಬಸ್ಗಳು ರಾಜಾಸೀಟ್ ಮಾರ್ಗವಾಗಿ ಸಂಚರಿಸುತ್ತಿದ್ದರೆ, ಖಾಸಗಿ ಬಸ್ಗಳಿಗೆ ಹಳೆಯ ಖಾಸಗಿ ಬಸ್ ನಿಲ್ದಾಣದಲ್ಲಿಯೇ ತಾತ್ಕಾಲಿಕ ನಿಲುಗಡೆ ವ್ಯವಸ್ಥೆ ಮಾಡಲಾಗಿತ್ತು. ಇದೀಗ ಪರಿಸ್ಥಿತಿಯನ್ನು ಪರಿಶೀಲಿಸಿದ ಸಂಬಂಧಿತ ಅಧಿಕಾರಿಗಳು ಸುರಕ್ಷತಾ ಕ್ರಮಗಳೊಂದಿಗೆ ವಾಹನ ಸಂಚಾರಕ್ಕೆ ಭಾಗಶಃ ವಿನಾಯಿತಿ ನೀಡಿದ್ದು, ಈ ರಸ್ತೆಯಲ್ಲಿ ಏಕಮುಖ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಕಾರ್ಯಪಾಲಕ ಅಭಿಯಂತರ ಶ್ರೀನಿವಾಸ್, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಸುರಪುರ, ನಗರಸಭೆ ಇಂಜಿನಿಯರ್ ಹೇಮಂತ್ ಅವರುಗಳು ಸ್ಥಳ ಪರಿಶೀಲಿಸಿ ಏಕಮುಖ ಸಂಚಾರಕ್ಕೆ ಅವಕಾಶ ನೀಡಬಹುದು ಎಂದು ಸಲಹೆ ನೀಡಿದ ಮೇರೆಗೆ ಅಜ್ಜಮಾಡ ದೇವಯ್ಯ ವೃತ್ತದಿಂದ ಕೆಳಗಿಳಿಯುವ ರಸ್ತೆಯಲ್ಲಿ ಲಘು ವಾಹನ ಹಾಗೂ ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ಕುರಿತು ಚಿತ್ತಾರದೊಂದಿಗೆ ಮಾತನಾಡಿದ ನಗರಸಭೆ ಉಪಾಧ್ಯಕ್ಷ ಮಹೇಶ್ ಜೈನಿ, ಕಾಮಗಾರಿ 80% ಪೂರ್ಣಗೊಂಡಿದ್ದು, ತಜ್ಞ ಇಂಜಿನಿಯರ್ಗಳ ಸಲಹೆಯಂತೆ ಏಕಮುಖ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ. ಇನ್ನೊಂದು ವಾರದೊಳಗೆ ಉಳಿದ ಕಾಮಗಾರಿ ಪೂರ್ಣಗೊಂಡ ಬಳಿಕ ರಸ್ತೆ ಸಂಪೂರ್ಣವಾಗಿ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಲಿದೆ ಎಂದು ತಿಳಿಸಿದರು. ಕಳೆದ 15-20 ದಿನಗಳಿಂದ ಈ ಒಂದು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡಿನಿಂದ ಮೇಲ್ಭಾಗಕ್ಕೆ ಹೋಗುವಂಥ ರಸ್ತೆ ವಿಪರೀತ ಮಳೆಯಿಂದಾಗಿ ಕುಸಿತಕ್ಕೊಳಗಾಗಿತ್ತು. ಈಗಾಗಲೇ ಈ ಒಂದು ರಸ್ತೆಯನ್ನು ನಾವು ಬಂದ್ ಮಾಡಿರೋದ್ರಿಂದ ಸಾರ್ವಜನಿಕರಿಗೆ ಮತ್ತು ವೆಹಿಕಲ್ಗಳಿಗೆ ಓಡಾಟಕ್ಕೆ ತುಂಬ ತೊಂದರೆ ಆಯ್ತಿತ್ತು. ಇದರಿಂದಾಗಿ ಈಗ ಬಸ್ಗಳು ಕೂಡ ರಾಜಸೀಟ್ ಮಾರ್ಗವಾಗಿ ಬರೋದ್ರಿಂದ ಆ ರಸ್ತೆಗಳು ಕೂಡ ಹಾಳಾಗ್ತಿತ್ತು. ಇವತ್ತು ನಾವು ನಮ್ಮ ಇಂಜಿನಿಯರ್ಗಳೊಟ್ಟಿಗೆ ಚರ್ಚೆ ಮಾಡಿ ಇವತ್ತು ಏನು ಕೆಲಸ ಆಗಿದೆ, ಒಂದು 80% ಕೆಲಸ ಆಗಿದೆ. ಒನ್ ವೇ ಯಲ್ಲಿ ವಾಹನಗಳನ್ನ ಬಿಡ್ಬೋದು ಅಂತ ಹೇಳುವಂಥ ಒಂದು ಸಲಹೆಯನ್ನು ಪಡ್ಕೊಂಡು ಇವತ್ತು ಒನ್ ವೇ ಒಂದು ಭಾಗದಿಂದ ಕೆಳಭಾಗಕ್ಕೆ ಬಸ್ಗಳು ಅಥವಾ ವಾಹನಗಳನ್ನು ಕೆಳಗೆ ಇಳಿಸ್ಬೋದು. ಅದರ ಮೇಲೆ ಹತ್ತೋದ್ರಿಂದ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಆದ್ದರಿಂದ ಒನ್ ವೇ ಆಗಿ ಈ ರೋಡನ್ನು ಸದ್ಯಕ್ಕೆ ಪರಿವರ್ತನೆ ಮಾಡಿ ಇನ್ನೊಂದು ವಾರದೊಳಗೆ ಈ ಕೆಲಸಗಳು ಪೂರ್ಣ ಆಗ್ತದೆ. ಮತ್ತು ಮಾಮೂಲಿಯಂತೆ ವಾಹನ ಸಂಚಾರಕ್ಕೆ ನಾವು ಅನುವು ಮಾಡಿಕೊಡ್ತಿದ್ದೀವಿ. ಅದೇ ರೀತಿ ಇವತ್ತಿನಿಂದ ಒನ್ ವೇ ಆಗಿ ವೆಹಿಕಲ್ಗಳನ್ನ ಈ ಮಾರ್ಗದಲ್ಲಿ ನಾವು ಬಿಡ್ತಾ ಇದ್ದೀವಿ. ಮುಂದೆ ಒಂದು ಪೈಪ್ ಅಳವಡಿಕೆ ಕೆಲಸ ಬಾಕಿ ಇದೆ. ಆ ಪೋಸ್ಟ್ ಆಫೀಸಿಂದ ಅಂತ ಬರುವಂಥ ನೀರು ಅಲ್ಲಿ ಈಗ ಕೆಲಸ ಆಗೋದ್ರಿಂದ ಅದನ್ನ ಜಾಯಿನ್ ಮಾಡಿಲ್ಲ. ಈಗ ಸದ್ಯದಲ್ಲಿ ಅದನ್ನ ಜಾಯಿನ್ ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಹೆವಿ ಗಾಡಿಗಳನ್ನ ಬಿಡಬಾರ್ದು ಅಂತ ನಾವು ಪೊಲೀಸವ್ರನ್ನ ಮನವಿ ಮಾಡ್ಕೊಳ್ತಿದ್ದೀವಿ. ಯಾಕೆಂದರೆ ಲೋಡ್ ಗಾಡಿಗಳು ಬರೋದ್ರಿಂದ ಇಲ್ಲಿ ಕೆಲಸನೂ ಆಗ್ತಿರೋದ್ರಿಂದ ಸ್ವಲ್ಪ ತೊಂದರೆ ಆಗ್ಬೋದು. ಆದರೆ ಏಕಮುಖವಾಗಿ ನಾವು ವಾಹನಗಳನ್ನು ಬಿಡೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ನಮ್ಮ ಇಂಜಿನಿಯರ್ಗಳನ್ನ ಎಲ್ಲ ಸಲಹೆಯನ್ನು ಪಡ್ಕೊಂಡು ಇವತ್ತು ಆ ಒಂದು ಕೆಲಸಕ್ಕೆ ನಾವು ಚಾಲನೆ ಕೊಡ್ತೀವಿ. ಇಲ್ಲಿಯವರೆಗೆ ವಾಹನ ಸವಾರರು ರಾಜಾಸೀಟ್ ಸೇರಿದಂತೆ ಪರ್ಯಾಯ ಮಾರ್ಗಗಳನ್ನು ಬಳಸಬೇಕಾಗಿದ್ದರಿಂದ ಸಮಯ ವ್ಯರ್ಥವಾಗ್ತಿತ್ತು. ಈಗ ಏಕಮುಖ ಸಂಚಾರಕ್ಕೆ ಅವಕಾಶ ದೊರೆತಿರೋದ್ರಿಂದ ಸಂಚಾರ ದಟ್ಟಣೆಯು ಕಡಿಮೆಯಾಗುವ ನಿರೀಕ್ಷೆ ಇದೆ. ಒಟ್ಟಾರೆ ಭೂಕುಸಿತದಿಂದ ಸಮಸ್ಯೆಗೆ ಸಿಲುಕಿದ್ದ ಈ ರಸ್ತೆ ಮತ್ತೆ ಸಂಚಾರಕ್ಕೆ ತೆರೆದುಕೊಳ್ಳುತ್ತಿರುವುದು ಮಡಿಕೇರಿ ನಗರ ಸಂಚಾರ ವ್ಯವಸ್ಥೆಗೆ ಕೊಂಚ ನೆಮ್ಮದಿ ತಂದಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.